ಇನ್ನು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ನಡೆಸಿರುವಂತಹ ಒಂದು ಚಿಟ್ಚಾಟ್ ಇದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್, ಇವತ್ತು ಮೀಟಿಂಗ್ ಆಯ್ತು, ನಿತಿನ್ ಬಿಜೆಪಿ ಏನೆಲ್ಲ ವಿಚಾರಗಳು ಚರ್ಚೆ ಆಯ್ತು? ನೋಡಿ, ಇವತ್ತು 5 ರಾಜ್ಯಗಳ ಚುನಾವಣೆಗಳ ನಂತರ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಅವರು ಏನು ಬಂದಿದ್ದಾರೆ, ಖಂಡಿತವಾಗಲೂ ಕೂಡ ಬರುವಂಥ ದಿನಗಳಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂಥ ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ಲಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಸಂಘಟನಾತ್ಮಕವಾಗಿ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಹೋರಾಟಗಳು, SIR ಎಲ್ಲ ವಿಚಾರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅವರು ನಿರ್ದೇಶನವನ್ನು ಕೊಟ್ಟಿರುವಂತದ್ದು. ಸರ್, SIR ಬಗ್ಗೆ ಕಾಂಗ್ರೆಸ್ ವಿರೋಧ ಮಾಡ್ತಿದೆ, ಈ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ನೋಡಿ, SIR ಬಗ್ಗೆ ಕಾಂಗ್ರೆಸ್ ಮಾಧ್ಯಮಗಳಲ್ಲಿ ವಿರೋಧ ಮಾಡುತ್ತೆ, ಆದರೆ ಗ್ರೌಂಡ್ ಲೆವೆಲ್ ಅಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಹೇಳೋ ಮಾತುಗಳಿಗೆ ಯಾರು ಕೂಡ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇಲ್ಲ. JDS ಮತ್ತು ಬಿಜೆಪಿ ಮೈತ್ರಿ ಈಗ ಯಾವ ರೀತಿ ಹೋಗಬೇಕು ಅಂತ ಏನಾದ್ರು ಸಂದೇಶವನ್ನ ಏನಾದ್ರು ನೋಡಿ, ಇವತ್ತು ಭಾರತೀಯ ಜನತಾ ಪಕ್ಷದ ಸಂಘಟನೆ ಬಗ್ಗೆ ಮಾತ್ರ ಇವತ್ತು ನಿತಿನ್ ನಬೀನ್ ಅವರು ತುಂಬಾ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ ಕೊಟ್ಟಿರುವಂತದ್ದು. 2028 ಚುನಾವಣೆ ಯಾವ ರೀತಿ ತಯಾರಿ ನಡೆಸ್ತಿದ್ದಾರೆ ಸೊ ಇವತ್ತು ನಾನು ಹೇಳಿದ್ದಲ್ಲ ಆಗ್ಲಿ, ಬೂತ್ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟದವರೆಗೆ ಪಾರ್ಟಿ ಸಂಘಟನೆಯನ್ನ ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥದ್ದನ್ನ ಅವರು ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇಷ್ಟು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮತ್ತು ಕ್ಯಾಮರಾ ಪರ್ಸನ್ ರಾಜು ದೈತ್ಯ, KS ಮಾರ್ಕ ನಾಯಕ, ಫ್ರೀಡಂ ಟಿವಿ, ಬೆಂಗಳೂರು. ಇದು ಬೆಂಗಳೂರಿಗೆ ತಾವು ರಾಷ್ಟ್ರಾಧ್ಯಕ್ಷರಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾದ ನಂತರದಲ್ಲಿ ಆಗಮಿಸಿರುವಂಥದ್ದು. ಆಗಮಿಸಿದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ನಿತಿನ್ ನಬೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷವನ್ನು ಮುಂಬರುವಂಥ 2028ರ ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳಿಸುವಂಥದ್ದು, GBA ಚುನಾವಣೆ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಬಿಜೆಪಿಯನ್ನು ಸನ್ನದ್ಧಗೊಳಿಸುವಂಥ ವಿಚಾರ ಕೂಡ ಚರ್ಚೆಯಾಗಿದ್ದು, ಈ ವೇಳೆ ಕಿವಿ ಮಾತನ್ನು ಹೇಳಿದ್ದಾರೆ. ಎಲ್ಲ ಪದಾಧಿಕಾರಿಗಳು, ಶಾಸಕರು, ಮಾಜಿ ಶಾಸಕರು ಮತ್ತು ಸಂಸದರಿಗೆ ಕಿವಿ ಮಾತನ್ನು ಹೇಳಿದ್ದು, ಎಲ್ಲರೂ ಕೂಡ ಗ್ರೌಂಡ್ ವರ್ಕನ್ನು ಮಾಡಿ ಈಗಿನಿಂದಲೇ ಅನ್ನುವಂಥ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ದು, ಮತ್ತು ಆಂತರಿಕ ಬೇಗುದಿ ಅನ್ನುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಸೂಚನೆಯನ್ನು ನಿತಿನ್ ನಬೀನ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರುಗಳಿಗೆ.